ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಜಿಲ್ಲೆಯ ಏಕೈಕ ಜೆಡಿಎಸ್ ಶಾಸಕ ಅಂದರೆ ಅದು ಕೆಆರ್ ಪೇಟೆಯ ಶಾಸಕ ಎಚ್.ಡಿ. ಮಂಜು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆಯಾ? ಕೆಲವರು ರೋಡ್ಗಳು ಆಗ್ತಾ ಇದಾವೆ, ಕೆಲವು ಗಂಗಾ ಯೋಜನೆಗಳಾಗ್ತಾ ಇದಾವೆ. ರೋಡ್ ಇಲ್ಲ, ಒಂದು ಗ್ರಾಂಟ್ ಇಲ್ಲ, ಒಂದು ನೀರಿಂದು ಸಪ್ಲೈ ಇಲ್ಲ, ಯಾವುದೂ ಇಲ್ಲ ಸರ್ ಇಲ್ಲಿ. ಎಮ್.ಎಲ್.ಎ ಎಲ್ಲಿ ಮಾಡೋಕ್ಕಾಗುತ್ತೆ? ಸರ್ಕಾರ ದುಡ್ಡು ಕೊಟ್ಟರೆ ತಾನೇ ಮಾಡೋದು. ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಹಾಕ್ತಾನ. ಸಿದ್ದರಾಮಯ್ಯಂದೇನು ಪ್ರಾಬ್ಲಮ್ ಇಲ್ಲ ಸರ್. ಅಭಿವೃದ್ಧಿ ಕೆಲಸಗಳು ಊರಲ್ಲಿ ಆಗಿಲ್ಲ ಸರ್. ಏನು ನಮ್ಮೂರಿಗೆ ಕೆಲಸಗಳಾಗ್ತಾ ಇದೆ. ಅವ್ರು ಗೆದ್ದಾದ್ಮೇಲೆ ಇಲ್ಲಿವರೆಗೆ ನೋಡೇ ಇಲ್ವಲ್ಲ, ಇನ್ನು ಸಿಕ್ಕೋದೆಲ್ಲಿ ಬಂತವ್ರು. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ನಾನಿವತ್ತು ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ. ಮಂಡ್ಯ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಶಾಸಕರಿದ್ದಾರೆ. ಆದರೆ ಜಿಲ್ಲೆಯ ಏಕೈಕ ಜೆಡಿಎಸ್ ಶಾಸಕ ಅಂದರೆ ಅದು ಕೆಆರ್ ಪೇಟೆಯ ಶಾಸಕ ಎಚ್.ಡಿ. ಮಂಜು. ಎಚ್.ಡಿ. ಮಂಜು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮನ್ಮೂಲ್ನ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸದ್ಯ ಮೊದಲ ಬಾರಿಗೆ ಶಾಸಕರಾಗಿರುವಂತಹ ಎಚ್.ಡಿ. ಮಂಜು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಿದ್ದಾರಾ ಇಲ್ವಾ? ಜನರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರಾ ಇಲ್ವಾ? ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರಾ? ಇದೆಲ್ಲದರ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿ ಬರೋಣ ಬನ್ನಿ. ಸದ್ಯ ನಾನು ಇದೀಗ ತೆಂಡೇಕೆರೆ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ಎಮ್.ಎಲ್.ಎ ಅವರು ಎಚ್.ಡಿ. ಮಂಜು 2 ವರ್ಷ ಆಗ್ತಾ ಇದೆ ಶಾಸಕರಾಗಿ. ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆಯಾ? ಇಲ್ಲೇನೂ ಆಗಿಲ್ಲ ಸ್ವಾಮಿ, ಇಲ್ಲೇನೂ ಆಗಿಲ್ಲ. ಬರೀ ಪಂಚಾಯತಿಯಿಂದ ಆ ಲೈಟ್ ಲೈಟಾಗಿ ಕೊಡ್ಸೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಆ ಲೈಟ್ ಆಗ್ತಿಲ್ಲ ಅಲ್ಲಿ. ಮೂಲಭೂತ ಸೌಕರ್ಯಗಳು ಜನಗಳಿಗೆ ಕರೆಂಟ್ ವ್ಯವಸ್ಥೆ, ನೀರು ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಆಗಬೇಕು. ನಿಮಗೆ ರಸ್ತೆ ಅಭಿವೃದ್ಧಿ ಆಗಬೇಕು. ಪ್ರತಿದಿನ ಈ ರೋಡಲ್ಲಿ ಎಮ್ಮಕ್ಕೆ ಪಾಂಡಪುರದಿಂದ ಕೇರ್ಪಡೆ ಹೋಗೋಷ್ಟು 28 ಡಮ್ಸ್ ಇದೆ. ಶಾಸಕರು ಬರ್ತಾರಾ? ಸಮಸ್ಯೆ ಕೇಳ್ತಾರ ಜನಗಳದ್ದು? ಬರ್ತಾ ಇರ್ತಾರೆ. ಇಲ್ಲಿ ಬಂದು ಅವ್ರದ್ದು ಏನೋ ಅವ್ರ ಶಾಸಕರ ಅನುದಾನ ಏನೈತೆ ಅವ್ರು ಕರೆಕ್ಟಾಗಿ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ ಹುಡುಗರಿಗೆ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ಸು ನಿಲ್ಲಿಸ್ಬೇಕು ಸರ್. ಆ ಥರ ಶಾಸಕರಿಂದ ಒಳ್ಳೆ ಕೆಲಸ ಆಗಬೇಕು ಅನ್ನೋದು ನಮ್ಮ ಆಸೆ. ಅಷ್ಟೇ ನನಗೆ ಬೇಕಾಗಿರೋದು. ಸಂತೆ ಮಳೆ ಗಬ್ಬು ನಾರ್ತಾ ಇದೆ. ಅಲ್ಲಿ ಹೋಗಿ ಒಂದ್ಸಲ ವಿಡಿಯೋ ಇದು ಮಾಡಿ ನೋಡಿ. ಆಮೇಲೆ ಈ 3 ವರ್ಷ ಆಗದೆ ಇದು ಹೈಲೈಟ್ಸ್ ಹಾಕಿ ಇದು ಕಲೆಕ್ಷನ್ ಕೊಟ್ಟಿಲ್ಲ. ಇದು ನಾವು ₹1 ಅಭಿವೃದ್ಧಿ ಮಾಡಲ್ಲ ಸರ್. ಅವ್ರವ್ರ ನುಂಗದೆ ಅವ್ರವ್ರ ತಿನ್ಕೊಳ್ಳೋದೆ. ಒಬ್ರಿಗೆ ₹1 ಅಭಿವೃದ್ಧಿ ಮಾಡಲ್ಲ ಸರ್. 1 ನಿಮಿಷ ಅಂಬೇಡ್ಕರ್ ಬೋರ್ಡ್ ಆಯ್ತಲ್ಲ, ಒಂದು ಲೈಟ್ ವ್ಯವಸ್ಥೆ, ಒಂದು ಬಲ್ಬ್ ಕೊಡಲ್ಲ ಸರ್ ಅವರು. ಶಾಸಕರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್? ನಾವೊಂದು 8% ಕೊಡ್ತೀವಿ. ಸರ್ಕಾರಕ್ಕೆ ಎಷ್ಟು ಕೊಡ್ತೀರಿ? ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರಕ್ಕೆ ನಾವೊಂದು 3% ಅಷ್ಟೇ. ಕ್ಷೇತ್ರದಲ್ಲಿ ಶಾಸಕರು 2 ವರ್ಷ ಆಗ್ತಾ ಇದೆ ಎಚ್.ಡಿ. ಮಂಜು ಶಾಸಕರಾಗಿ. ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ? ಇಲ್ಲ, ಕೆಲಸ ಕಾರ್ಯ ಆಯ್ತಾ ಇಲ್ಲ. ಮೇಲ್ಮಟ್ಟದಲ್ಲಿ ದುಡ್ಡು ಕೊಡ್ತಾ ಇದೆ ಅವ್ರಿಗೆ. ಇದೊಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂತ ಭಾರಿ ದಿವಸದಿಂದ ಬೇಡಿಕೆ ಇದೆ. ನಾರಾಯಣ ಗೌಡ್ರು ಎಮ್.ಎಲ್.ಎ ಆಗೋದ್ರಿಂದನೂ ಬೇಡಿಕೆ ಇದೆ. ಅದೊಂದು ಆಗಕ್ಕಾಗಿಲ್ಲ. ಅರೆ ಮಂಜಣ್ಣವ್ರದ್ದು ತಪ್ಪಲ್ಲ, ಮಂಜಣ್ಣವ್ರು ಈಗ ಬಂದಿರೋದು. ಮಂಜಣ್ಣವ್ರಿಗೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ. ಅವ್ರಿಗೆ ಸರಿಯಾದ ರೀತಿ ಸಹಾಯ ಇಲ್ಲ. ಬರ್ತಾರೆ ಸರ್, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರ ಕೈಲಿ ಏನಾಗುತ್ತೆ ಸರ್? ಒಬ್ರು ಜಿಲ್ಲೆಗೆ ಒಬ್ಬರೇ ಅವರು. ಏನು ಮಾಡೋಕ್ಕಾಗ್ತಾ ಇಲ್ಲ ಅವರು. ಕಷ್ಟ ಅಂದಾಗ ಶಾಸಕರು ಸ್ಪಂದಿಸ್ತಾರ? ಜನಗಳ ಕೈ ಸಿಗ್ತಾರ? ಇಲ್ಲ, ಕಷ್ಟ ಅಂದರೆ ಮಂಜಣ್ಣವರು ನಾರಾಯಣಗೌಡ ಬೆಳಪಂದು ಸರ್. ಇಲ್ಲ, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಆದ್ರೂ ನಮ್ಮ ಮಂಜಣ್ಣವರು ಏನೇ ಕಷ್ಟ ಬಂದ್ರು ಅವ್ರು ಬಂದಾರ ಹೋಗ್ತಾರೆ. ಅವತ್ತು ಮಾತ್ರ ಪೆನ್ನು ಪೇಪರ್ ಬೇಕು, ನಮಗೆ ಅಧಿಕಾರ ಕೊಡಿ ಅಂತ ಬರ್ತಾರೆ. ಇವತ್ತು ಛತ್ರಿಗಳು ಅಂದ್ರಲ್ಲ, ಯಾವ್ದಕ್ಕಂದ್ರು ನಮ್ಮ ಮಂಡ್ಯ ಡಿಸ್ಟಿಕ್ವರ್ನ ಬರಲಿ. ನೆಕ್ಸ್ಟ್ ಬಂದಾಗ ಕಪ್ಪು ಬಾವುಟವನ್ನು ತೋರಿಸ್ತೀವಿ. ನಮ್ಮ ಕ್ಯಾರ್ಪೇಟೆ ತಾಲ ಮಂಡ್ಯ ಡಿಸ್ಟಿಕಲ್ಲಿ ಎಲ್ಲಾರ ಬರಲಿ, ಕಪ್ಪು ಬಾವುಟ ತೋರಿಸ್ತೀವಿ ಡಿ.ಕೆ. ಶಿವಕುಮಾರ್ಗೆ. ನಾನೀಗ ರಾಮನಹಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಅದು ಮಾಡ್ತಾ ಇಲ್ಲ ಸರ್. ಎಲ್ಲ ರೋಡ್ ಹೆಂಗೈತೆ ಬೀದಿಲಿ ಓಡಾಡೋಕ್ಕಾಗಲ್ಲ. ಆಮೇಲೆ ಚರಂಡಿಗಳು ಕ್ಲೀನಿಂಗ್ ಇಲ್ಲ, ಏನೂ ಆಗಿಲ್ಲ. ನಾವು ಸ್ಥಳೀಯರು, ನಮ್ದು ಇಲ್ಲೊಂದು 5 ಕಿಲೋಮೀಟರ್ ದೂರ ಅಂತ ಮಾಡ್ದೋ. ಅವರು ಗೆದ್ದ ಮೇಲೆ ಒಂದು ಸಲನೂ ಬಂದಿಲ್ಲ, ಒಂದು ಮಣ್ಣು ಹಾಕಿಲ್ಲ ಒಂದು ರೋಡ್ಗೆ ಸರ್. ನಮ್ಗೆ ಜನಗಳ ಕಷ್ಟ ಸುಖಗಳನ್ನು ಅರಿತು ಅದನ್ನು ನಿವಾರಿಸಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನಮ್ಗೆ ಆಶ್ವಾಸನೆ ಕೊಟ್ಕೊಂಡು ಮಾಡಿದ್ದಾರೆ. ಆದರೆ ಇದು ಕೆಲಸದಲ್ಲಿ ಒಂದು ಕೆಲಸ ಆಯ್ತಾ ಇಲ್ಲ. ಯಾರು ಬಂದಿಲ್ಲ, ಏನಿಲ್ಲ. ಹಿಂಗೆ ಆದಾಗ ಬೇಕಾದಾಗ ಮಾಡ್ಕೋಗೋದು ಬಿಟ್ರೆ, ಎಲೆಕ್ಷನ್ ಆದಾಗ ಮಾತ್ರ ಬನ್ನಿ ಹಾಕಿ ಅನ್ನೋದು. ಹಂಗಾದ್ರೆ ಯಾರು ಇದು ಮಾಡ್ತಾರೆ? ಬನ್ನಿ ಸರ್, ನೀವೇ ನೋಡಿ ಸರ್. ಇಲ್ಲೇನು ಬೇಕಿಲ್ಲ ಇದೆ ರೋಡಲ್ಲಿ ತೋರಿಸ್ಕೊಟ್ಟವ್ ನಾವೇ.
ಸಮಸ್ಯೆ ಆಗ್ತದೆ ಇವಾಗ ವಯಸ್ಸಾದವ್ರಂತೂ ಓಡಾಡೋದು ಕಷ್ಟ. ತಿರ್ಗಾಡಕ್ಕೂ ಜಾಗ ಇಲ್ಲ ಸ, ಎಲ್ಲರಿಗೂ ಚರಂಡಿ ಇಲ್ಲ ಸ, ಆ ಕಡೆ ಅಲ್ವೇ ಅದೇನಾರ ಅಲ್ಲಿ ನಾವೆಲ್ಲ ಸೈನ್ ಮಾಡ್ಕೊಡ್ತೀವಿ, ನೀವು ಬೇಕಾದ್ರೆ ಬಂದು ನಮಗೆ 2 ಕಡೆಯಲ್ಲೂ ಚರಂಡಿ ಆಗ್ಲೇಬೇಕು. ಮನೆಗಳು ನಮ್ಮ ಓಲಿ ಅವರ ಓಲಿ ವ್ಯವಸ್ಥೆನೇ ಇಲ್ಲ ಸರ್. ಶಾಸಕರು ಅನ್ನೋಕ್ಕಿಂತ ಇವ್ರು ಹೆಚ್ಚಾಗಿ ಅಪ್ರಯೋಜಕರು ಅನ್ಬೇಕು. ಅವರು ರೀಲ್ಸ್ಗೋಸ್ಕರ ಬಿಟ್ಟಿರೋದು ಅಷ್ಟು ಬಿಟ್ರೆ ದುಡ್ಡು ಮಾಡ್ಕೋಬೇಕಷ್ಟೇ. ಅವರು ಗಣಿಗಳಲ್ಲಿ ಕಲ್ಲು ಲಾರಿಲಿ ದುಡ್ಡು ಮಾಡ್ಕೋಬೇಕೆ ಹೊರತು ಈ ತರ ಅವರು MLA ಆಗೋದ್ರ ಬದಲು ನಮ್ಮಂತ ರೈತರಾಗಬೇಕು. ಅವ್ರಿಗೆ ಗೊತ್ತಾಯ್ತದೆ ಕಷ್ಟ ಸುಖ ಏನು ಅಂತ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ರಸ್ತೆ, ಚರಂಡಿ ಇವೆಲ್ಲ ಆಗ್ತಾ ಇದೆಯಾ? ಎಲ್ಲಕ್ಕಿದನಪ್ಪ, ನನ್ನ ಇದೇ ಕರಪ್ಪ ನಮ್ದು ಇದೇ ಬೀದಿ. ಯಾರು ಏನು ಮಾಡ್ಸಿಲ್ಲ, ಮೇಗ್ಲಿಂದ ಆರ್ಡರ್ ತಕ ಬನ್ನಿ ಮಾಡ್ಸ್ರಿ. ಸದ್ಯ ನಾನೀಗ ಸೀಳನರೆ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತಾಡ್ತೀನಿ. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಆಯ್ತಾವೆ. ಏನೇನು ಆಗ್ತಾ ಇದೆ ಸರ್? MLA ಅವರು ಸ್ಪಂದಿಸ್ತಾರ? MLA ನಾರಾಯಣಗೌಡ ಇದ್ದಾಗ ಮಾತು ಈ ಅನುದಾನ ಕಮ್ಮಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಯಾವುದೂ ಕೊಡ್ತಾ ಇಲ್ಲ, ಅದಕ್ಕೆ ಕೆಲಸ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ MLA ಅವ್ರಿಗೆ? MLA 10ಕ್ಕೆ 5. ಸರ್, ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸರ್? ಏನು ಕೂತ್ಕೊಂಡು ಅವ್ರು ಮಾಡಿಸ್ಕೊಂಡ್ ಬರ್ಬೇಕು. ಹೋಗಿ ಕೂತ್ಕೊಂಡು ಏನು ಕೆಲಸ ಆಗಿಲ್ಲ ಅಂತ ರಿಸು ತಗೊಂಡು ಮಾಡ್ರೆ ಯಾಕಾಗಲ್ಲ. ಕುಡಿಯೋ ನೀರನ್ನು ಸಹ ಒಂದು ಬೋರಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಯ್ತಲ್ಲ, ನೀರು ಸಪ್ರೇಟ್ ಮಾಡೋಕ್ಕಾಯ್ತಲ್ಲ. ನೀವು ಒಂದೊಂದು ಬೋರ್ ಹಾಸ್ಕೊಂಡು ನಮಗೆ ನೀರ ಮಾಡ್ಕೊಡಿ ಸರ್. ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಯಾವುದು ಆಗಿಲ್ಲ ಕಣಪ್ಪ, ಏನು ಕೆಲಸ ಆಗಿಲ್ಲ, ಏನು ಆಗಿಲ್ಲ. ಯಾವ ರೋಡು ಇಲ್ಲ, ರಟ್ಟು ಇಲ್ಲ, ಯಾವುದೂ ಆಗಿಲ್ಲ. ಅಯ್ಯೋ, ಒಂಚೂರು ಆಗಿಲ್ಲ ಕೆಲಸ ಮಾಡೋದಿಲ್ಲ. ಅವ್ರೇನು ಅರೆ ಮಾಡ್ಕೊಳ್ಳೋದು, ಕಮಿಷನ್ ತಗೊಳ್ಳೋದು, ಮಡಿಕೊಳ್ಳೋದು ಅಷ್ಟೇ. ಅವ್ನು MLA ಆಗ್ತಾ ಇದಿಲ್ಲ ಅಂತ ಹೇಳಕ್ಕೆ ಅಸಾಧ್ಯ ಆಗ್ತಾ ಇದೆ. ಈಗ ಸರ್ಕಾರದವರು ದುಡ್ಡು ಕೊಡ್ತಾ ಇಲ್ಲ. ಈ ಜಾತಿ ರಾಜಕಾರಣ, ಓಲೈಕೆ ರಾಜಕಾರಣ ಮಾಡಿ ಇವತ್ತು ಸರ್ಕಾರ ಏನಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾಗಿದೆ. MLAಗಳು ಏನು ಮಾಡ್ತಾರೆ? ನಮ್ಮದು MLA ನಮ್ಮವರು ಅಂತ ಹೋದರೆ ಸರ್ಕಾರದ್ದು ಬೇರೆ ಇದಾಗುತ್ತೆ. ಅದರಿಂದ ಒಂದು 50% ಕೂಡ ನಮ್ಮ ಇದರಲ್ಲಿ ಅಭಿವೃದ್ಧಿ ಆಗಿಲ್ಲ 2 ವರ್ಷದಿಂದ. ಏನು ಇದು ಮಾಡಿದ್ರು ಅಷ್ಟೇ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಸರ್. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ರೋಡ್ ಆಗಬೇಕು, ಬೇರೆ ಚರಂಡಿ ವ್ಯವಸ್ಥೆ ಆಗಬೇಕು, ಕರೆಕ್ಟಾಗಿ ಲೈಟಿಂಗ್ ವ್ಯವಸ್ಥೆ ಇಲ್ಲ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆಯ ಏಕೈಕ JDS ಶಾಸಕ HT ಮಂಜು ಅವರ ಹುಟ್ಟೂರು ಅರಳಳ್ಳಿ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ? ಯಾವ ಅಭಿವೃದ್ಧಿ ಕೆಲಸವೂ ಆಗ್ತಿಲ್ಲ ಸ್ವಾಮಿ. ಈ ಗ್ಯಾರಂಟಿ ಕೊಟ್ಬಿಟ್ಟು ಒಂದು ಕುಡಿಯೋ ನೀರು ಸಮಸ್ಯೆ ಭಾಳ, ನಮ್ಮೂರಲ್ಲೇ ಕುಡಿಯೋ ನೀರು ಸಮಸ್ಯೆ. ಇದು ಶಾಸಕರಿದ್ರೂ ಏನು ಮಾಡೋಕ್ಕಾಯ್ತಿಲ್ಲ. ಅಭಿವೃದ್ಧಿ ಕಾರ್ಯ ಮಾಡುವಂತಹ ಒಂದು ಆಸಕ್ತಿ ಇದೆಯಾ ಶಾಸಕರಿಗೆ? ಆಸಕ್ತಿ ಐತೆ, ಊರಿಗೆ ಮಾಡ್ಬೇಕು ಅಂತ ಆಸಕ್ತಿ ಅಂತ. ಸರ್ಕಾರದ ಅನುದಾನ ಅವರೇ ಮಾಡ್ತಾರೆ. ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸರ್? ಅಭಿವೃದ್ಧಿ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಮ ಶಾಸಕರು ಎಲ್ಲ ರೀತಿ ಇದ್ದಾರೆ. ಈಗ ನಮ್ಮ ಊರವರು ಈಗ ತಕ್ಷಣ ನಾನೇ ಆಗ್ಬೋದು, ಚಿಕ್ಕ ಹುಡುಗ ಆಗ್ಬೋದು, ಫೋನ್ ಮಾಡಿದ್ರೆ ಪಟ್ಟಂತ ಬರ್ತಾರೆ. ಅಭಿವೃದ್ಧಿ ಬಗ್ಗೆ ಅವ್ರ ಬಗ್ಗೆ ಏನು ಮಾತಿಲ್ಲ. ಅಂದ್ರೆ ಏನಪ್ಪ, ಸರ್ಕಾರದಿಂದ ₹1 ಬತ್ತಲ್ಲ. ಏನು ನೀರು ಹಿಡಿತಾ ಇದ್ದೀರಾ? ಕುಡಿಯೋ ನೀರಿಗೇನು ಸಮಸ್ಯೆನಾ? ಮನೆಗೆ ಬರುತ್ತಾ ನೀರಿಗೆ? ಏನು ಮನೇಲಿ ನಲ್ಲಿ ಹೇಳ್ಸಿಲ್ಲ ಸರ್, ನಾವು ನಲ್ಲಿ ಹೇಳ್ಸಿಲ್ಲ, ಅದಕ್ಕೆ ಇಲ್ಲಿ ಓದ್ಕೊಂಡು. ಇವಾಗ ನಮಗೆ ರೋಡಲ್ಲಿ ರೋಡ್ ಇರಲಿಲ್ಲ, ಚರಂಡಿ ಇರಲಿಲ್ಲ, ಆಗಿದೆ. ಇವಾಗ ಸ್ಯಾಂಕ್ಷನ್ ಆಗಿದೆ, ಪಕ್ಕ ರೋಡೆಲ್ಲ ಆಗಿದೆ. ನಮ್ಮೂರಿಗೆ ಕೆಲಸಗಳು ಆಗ್ತಾ ಇದೆ. ಅಲ್ಲ, ನಿಮ್ಮೂರಿನವರ ಶಾಸಕರು ಅಭಿವೃದ್ಧಿ ಕೆಲಸ ಅವ್ರ ಕೈಲಿ ಮಾಡಕ್ ಆಗ್ತಾ ಇದೆಯಾ ಇಲ್ವಾ ಅಂತ? ಯಾಕಂದ್ರೆ ಬಹುತೇಕರು ಹೇಳ್ತಾರಂಥದ್ದು ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಲ್ಲ. ಈಗ ಸರ್ಕಾರ ಇರೋದು ಬೇರೆ ಇರೋದ್ರಿಂದ ಇಲ್ಲಿ ಒಬ್ಬರೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಮಾಡೋಷ್ಟು ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಆಗಿತ್ತು, ಗ್ರ್ಯಾಂಟ್ ಆಗಿದ್ದ. ಈ ಚೆಲುವರಾಯಸ್ವಾಮಿ ಇದ್ದಾರೆ, ಜಿಲ್ಲಾ ಉಸ್ತುವಾರಿ, ಅವರು MLA ರೂಲ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಲೆಕ್ಕ ಹಾಕಿ ಗೌರ್ಮೆಂಟ್ ಬಂದಿದ್ದ ಕ್ಯಾನ್ಸಲ್ ಹಾಕಿ, ನಾಗಮಂಗಲದಾಗಿತ್ತು ಅಂದ್ಬಿಟ್ಟು ಇದು MLA ರೂಲು JDS ಶಾಸಕರು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಅಲ್ಲಿಗೆ ಹಾಕೊಂಡಿದ್ದಾರೆ. ತಿರ್ಗಾ ಇಲ್ಲಿಗಾಗಿದ್ದ. ಸದ್ಯ ನಾನೀಗ ಸಿಂಧಘಟ್ಟ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಸರ್, ಅಭಿವೃದ್ಧಿ ಆಗ್ತಾ ಇದೆ. ಏನಪ್ಪ ಅಂದರೆ ಸರ್ಕಾರದಿಂದ ಗ್ರ್ಯಾಂಟ್ಸು ತಕ್ಕ ಮಟ್ಟಕ್ಕೆ ಜಾಸ್ತಿ ಕೊಡೋಕ್ಕಾಯ್ತಾ ಇಲ್ಲ. ಇದ್ದುದ್ರಲ್ಲೂ ನಮ್ಮ ಶಾಸಕರು ಈಗ ಸಿಂಧಘಟ್ಟ ಗ್ರಾಮಕ್ಕೆ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನ ಕೊಟ್ಟಿದ್ರು. ಇವತ್ತು ಗ್ಯಾರಂಟಿ 5 ಗ್ಯಾರಂಟಿ ಅಂತ ಕೊಟ್ಟು ಸರ್ಕಾರದಲ್ಲಿ ಯಾವುದೇ ಬೇರೆ ಥರ ಗ್ರ್ಯಾಂಟ್ಸ್ಗಳಿಗೆ ಅಮೌಂಟ್ ಕೊಡ್ತಾ ಇಲ್ಲ. ಹಂಗಾಗಿ ಅವ್ರು ಕೊಟ್ಟಂಥ ಭರವಸೆಗಳನ್ನು ಈಡೇರ್ಸೋಕೆ ಆಯ್ತಾ ಇಲ್ಲ. ಈಗ ಸರ್ಕಾರದಿಂದ ಏನು ಗೊತ್ತಾಯಿಲ್ಲ, ಇವ್ರು ಬರೋದು ಮಾಡ್ತಾವ್ರೆ. ಈಗ ಅವ್ರು ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ಅವ್ರು 5 ರಿಂದ 6 ಮಾರ್ಕ್ಸ್ ಕೊಡ್ಬೋದು ಅಂದ್ರಲ್ಲ, ಅಷ್ಟೇ ಡಪ್ಪಿ. ಶಾಸಕರು ಮಾಡೋಂಥ ವ್ಯಕ್ತಿನೇ, ಮಾಡೋಂಥ ವ್ಯಕ್ತಿ ಇದ್ರೆ ಅವ್ರಿಗೆ ಅನುದಾನ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅವ್ರ ಮನೆಯಿಂದ ತಂದು ಹಾಕ್ತಾರ. ಅಭಿವೃದ್ಧಿ ಕಾರ್ಯ ಇದೆ ಅಂತ ಯಾವ್ದಾದ್ರು ಒಂದು ನಿದರ್ಶನ ಕೊಡಿ. ಬಸ್ ಸ್ಟ್ಯಾಂಡ್ ಇದೇ ಆಗಲಿ, ಹಳ್ಳಿಕಟ್ಟೆ ಆಗಲಿ, ಇದೇ ಆಗಲಿ, ಒಂದು ಸುಣ್ಣ ಬಣ್ಣ ಕಂಡು ಎಷ್ಟು ವರ್ಷ ಆಯಿತು. ಸರ್, ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸರ್? ಸರ್, ಸಿದ್ದರಾಮಯ್ಯ ಬಗ್ಗೆ ಹೇಳ್ತೀನಿ ನಾನು. ಸಿದ್ದರಾಮಯ್ಯ ಮಗನಿಗೆ ಹೆಂಗಸರಿಗೆ 2000 ರೂಪಾಯಿ ಕೊಟ್ಟಿದ್ದಾನೆ.
ಬಸ್ಸು ತಿರ್ಗಕ್ಕೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾನೆ, ಫ್ರೀ ಅಕ್ಕಿ ಕೊಟ್ಟಿದ್ದಾನೆ, ಫ್ರೀ ಕರೆಂಟ್ ಕೊಟ್ಟಿದ್ದಾನೆ. ಕರ್ನಾಟಕದಲ್ಲಿ CM ನಮ್ಮ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು MLA ಅವ್ರು ಏನ್ ಮಾಡೋರು ಆ ದೊಡ್ಡ ಕೆಲಸ ಮಾಡ್ತಾರೆ. ಏನ್ ಗಾಂಡಿಲ್ಲ ನಮ್ಮವ್ರಿಗೆ ಇನ್ನು ಏನು ಮಾಡಿಲ್ಲ. ಏನು ಈಗ ಸರ್ಕಾರದಿಂದ ಸಿದ್ದರಾಮಯ್ಯನವರು 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ MLAಗಳು 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಹಾಲಿನ ದರ ಈಗ ಇದು ಮಾಡಿದ್ರೆ 4 ರೂಪಾಯಿ ರೈತರಿಗೆ ಬಹುಮಾನ ಕೊಡ್ತಾವ್ರೆ. ಸದ್ಯ ನಾನೀಗ KR ಪೇಟೆ ಪಟ್ಟಣದ ಹಳೆ ಪುರಸಭೆ ಕಚೇರಿಯ ಮುಂಭಾಗ ಇದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ KR ಪೇಟೆ ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ? ಈ ಶಾಸಕರು ಅಂತೇನಲ್ಲ, ಮುಂಚೆ ಏನು ಶಾಸಕರಿದ್ರು ಎಲ್ಲ ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಇನ್ನೂ ಆಲ್ಮೋಸ್ಟ್ ಇನ್ನೂ ಆಗಬೇಕಾಗಿದೆ ಇನ್ನೂ. ಆದ್ರೆ ಈ ಹಳೆ ಹೊಸಕಿಕೆ ರೋಡ್ ನೋಡೋರು ಇನ್ನೂ ಕೆಲಸ ಇದೆ. ಈಗ ಸದ್ಯಕ್ಕೆ ಪ್ಯಾಚ್ ಆಗಿದ್ದಾರೆ. ಈಗ ಅವ್ರವ್ರು ನೋಡಿದ್ರೆ ಸರ್, ನಮ್ಗೆ ಇಲ್ಲಿ ವಿಸಿಟ್ ಯಾರು ಕೊಡೋರು? ಅಭಿವೃದ್ಧಿ ಕುಂಠಿತಕ್ಕೆ ಕಾರಣ ಏನಿರ್ಬೋದು? ಏನೂ ಇಲ್ಲ ಸರ್, ಅವ್ರವ್ರದ್ದು ಅವ್ರು ನೋಡ್ಕೊ ಹೋಗ್ತಿದ್ದಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ ಅಲ್ಲಿ. ಅಭಿವೃದ್ಧಿ ಕೆಲಸಗಳನ್ನ ಯಾರು ಅವ್ರ ಮನೆಯಿಂದ ದುಡ್ಡು ತಂದು ಹಾಕಲ್ಲ. ಸರ್ಕಾರದಿಂದ ಅನುದಾನ ತರಬೇಕು, ಇವ್ರು ಹಾಕ್ಬೇಕು, ಅಭಿವೃದ್ಧಿ ಮಾಡಬೇಕು. ಇವ್ರು ಅನುದಾನನೇ ಕೊಡ್ತಾ ಇಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ? ಏನ್ ಕೆಲಸ ಮಾಡ್ತಾವ್ರಪ್ಪ ಇಲ್ಲಿ? ಏನ್ ಮಾಡ್ತಾವ ನೋಡಿ, ಇಲ್ಲಿ ಕೂತ್ಕೊಂಡಿದ್ದೀವಿ ಬಿಸಿಲಲ್ಲಿ. ಯಾರು ಸೌಕರ್ಯ ನೋಡ್ತಾವ್ರ ನಮ್ಗೆ? ಅವ್ರವ್ರು ಮಾಡ್ಕೊಳ್ಳೋದು ನೋಡ್ತಾರ ಅಷ್ಟೇ, ಇನ್ನು ಯಾರು ಮಾಡೋದಿಲ್ಲ. 2 ವರ್ಷ ಆಗ್ತದೆ ಗೆದ್ದು HT ಮಂಜು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಏನು ನಮ್ಮ ಕಣ್ಣಿಗೇನು ಕಾಣ್ತಾ ಇಲ್ಲ, ಅವ್ರು ಮಾಡ್ತಿರೋದು ಏನು ನೋಡೇ ಇಲ್ಲ ನಾವು. ಹಂಗಾಗಿ ಇರೋದು ಹೇಳ್ಬೇಕು ತಾನೆ, ನಾವು ನೋಡಿದ್ರೆ ಹೇಳ್ಬೋದಿತ್ತು ಸರ್. ಬಿಸಿಲಲ್ಲಿ ಸಾಯ್ಬೇಕು, ಒಂದೇನು ಇಲ್ಲ. ರೋಡಿಗೆ ಬರ್ತಾರೆ, ಹಬ್ಬವನ್ನ ಬತ್ತು ಅಂದ್ರೆ ಎಪ್ಪಕ್ಕೂ ತೊಂದರೆ ಆಗುತ್ತೆ, ನಾವು ರೋಡ್ಗೂ ತೊಂದರೆ ಆಗುತ್ತೆ. ನಮಗೆ ವ್ಯವಸ್ಥೆ ಮಾಡ್ಕೊಡಿ ಅಂದರೆ ವ್ಯವಸ್ಥೆ ಮಾಡ್ಕೊಡಲ್ಲ. ಸದ್ಯ ನಾನೀಗ ಬಂಡಿಹೊಳೆ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಅಮ್ಮ, ಊರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಆಯ್ತಾ ಇದೆ. ಏನೇನಾಗ್ತಾ ಇದೆ? ಕಿರಂಡಿಗಳು ಮಾಡ್ತಾವ್ರೆ. 2,000 ರೂಪಾಯಿ ಕೊಡ್ತಾರೆ. ಬರ್ತದೆ. ಅವೆಲ್ಲ ಬರ್ತಾ ಇದೆ. ಅನುಕೂಲ ಆಗುತ್ತಮ್ಮ ಅದು ಬಡವ್ರಿಗೆ? ಇಲ್ವೇ ಅನುಕೂಲ ಆಗಲ್ವಾ? ತುಂಬಾ ಅನುಕೂಲ ಆಗೈತೆ ಕಣಪ್ಪ. ಅದು ಬಂದು ಅದಕ್ಕೆ ಅನುಕೂಲ ಆಗಲ್ವಾ? ಅದು ಈಗ ಕಷ್ಟ ಅಂತಂದ್ರೆ ಶಾಸಕರು ಬರ್ತಾರ, ಸ್ಪಂದಿಸ್ತಾರ? ಸ್ಪಂದಿಸ್ತಾರೆ ಸರ್, ಅದೆರಡು ಮಾತಿಲ್ಲ, ಸ್ಪಂದಿಸ್ತಾರೆ. ಎಲ್ಲವೂ ಕಷ್ಟ ಇರ್ತದೆ ಅಲ್ವಾ ಸರ್? ಈಗ ಗೃಹಲಕ್ಷ್ಮಿ ಬಂದ್ಮೇಲೆ, ಕರೆಂಟ್ ಬಿಲ್ ಫ್ರೀ ಆದ್ಮೇಲೆ, ಬಸ್ ಫ್ರೀ ಆದ್ಮೇಲೆ, ಇವಾಗ ಓಡಾಡೋದಕ್ಕೂ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಸರ್. ಕೆಲ್ಸಕ್ಕೆ ಹೋಗೋರ್ಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗಿದೆ. MLA ಅವರು ಬರ್ತಾರಾ ಅವ್ರಿಗೆ? ಯಾವ MLA ಬಂದವ್ರು ಸರ್ ನಮ್ಮೂರಿಗೆ? ಯಾವ MLA ಇಲ್ಲ, ಯಾವ ಮಿನಿಸ್ಟ್ರು ಇಲ್ಲ, ಯಾವ ಮೆಂಬರೇ ಇಲ್ಲ ನಮ್ಮೂರಿನಲ್ಲಿ. ಕುನ್ನಳ್ಳಿ ನಮ್ದು ರೋಡ್ ಇಲ್ಲ ಸರ್. ರೋಡು ಎಲ್ಲ ಕಡೆಗೂ ಕೊಟ್ಟವ್ರೆ, ಕಾಲ್ಮನಿಗೆ ಎಲ್ಲ ಆಗದೆ ರೋಡು. ನಮ್ಮ ಕೆಳಕ್ಕೆ ಆಗಿಲ್ಲ ರೋಡು, ಎಲ್ಲ ಗೊಜ್ಜೆ ಹಿಂಸೆ. MLA ಅವ್ರ ಗಮನಕ್ಕೆ ತಂದಿಲ್ವಾ ಇದನ್ನ? ಮನೇಲಿ ಅವರೇ, ನಮ್ಮ ಊರಲ್ಲಿ ಯಾರು ಓಟಿಗೆ ನಿಂತ್ಕೊಳ್ಳೋದಿಲ್ಲ. ಅವ್ರವ್ರ ಮನೆಗೆ ಅವ್ರವ್ರ ಬದುವಂತ. ಸದ್ಯ ನಾನೀಗ KR ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿ ಇದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸರ್? ಶಾಸಕರ ಕೆಲಸ ಇಲ್ಲ ಸರ್, ಆಯ್ತಾ ಇಲ್ಲ. ಯಾಕೆಂದ್ರೆ ಅನುದಾನನೇ ಇಲ್ವಲ್ಲ. ಏನು ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಅವ್ರು ಅನುದಾನ ಕೊಟ್ಟರೆ ತಾನೇ ಶಾಸಕರು ಮಾಡೋದು. ಇದು ಇಲ್ಲಿ ಏನಾಗಿದೆ ಅಂದರೆ JDS ನಮ್ಮ KR ಪೇಟೆಯಲ್ಲಿ JDS ಹೊಸ ಬಂದಿರೋದು. ಇದು ಸರ್ಕಾರ ಇರೋದು ಕಾಂಗ್ರೆಸ್ಸು. ಅದು ಆ ಉದ್ದೇಶದಿಂದ ಆಯ್ತಲ್ಲ ಸರ್. ಅವ್ರವ್ರ ಹೊಡೆ ತುಂಬ ಯಾರಿಗೂ ಏನು ಮಾಡಲ್ಲ. ಹಂಗೆ ಎಲ್ಲ ಎಲ್ಲ ಅವ್ರವ್ರು ಇದು ಮಾಡ್ಕೊಂಡು ನೋಡ್ಕೋತಾರೆ ಅಷ್ಟೇ, ಯಾವುದೂ ಇಲ್ಲ. ರಾಜ್ಯ ಸರ್ಕಾರದಿಂದ ಫಂಡ್ ಬಂದ್ರೆ ಪಾಪ ಇವ್ರು ಮಾಡ್ತಾರೆ. ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಏನ್ ಮಾಡಿದ್ದಾರೆ ಇವರು? ಮಾಮೂಲಿ ನಡೀತಾ ಇರೋದು ನಡೀತಾ ಇದೆ. ಟೌನಲ್ಲಿ ಎಲ್ಲ ನಮ್ಮ ನಾರಾಯಣಗೌಡ ತಂದಿರೋ ಕೆಲಸಗಳೇ ಆಯ್ತಾ ಇರೋದು. 1 ರೂಪಾಯಿಂದ ಅವ್ರದ್ದು ಆಗಿಲ್ಲ. ಸದ್ಯ ನನ್ನ ಜೊತೆ KR ಪೇಟೆ ಪಟ್ಟಣದಲ್ಲಿ ರೈತ ಸಂಘದ ಮುಖಂಡರುಗಳಿದ್ದಾರೆ, ಅವ್ರು ಮಾತನಾಡಿಸ್ತೀನಿ. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಸರ್? ನಮ್ಮ KR ಪೇಟೆ ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳಬೇಕು ಅಂದ್ರೆ ನಿಜವಾಗ್ಲೂ BJP ಸರ್ಕಾರದಲ್ಲಿ ಸಾವಿರಾರು ಕೋಟಿ ಅನುದಾನ ಬಂದಿತ್ತು. ಆ ಅನುದಾನನ ಉಪಯೋಗಿಸ್ಕೊಂಡು ಈಗ ಮಾಡ್ತಾ ಇದ್ದಾರೆ ವಿನ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ರೋಡೋ ಅಥವಾ ಸಾರ್ವಜನಿಕರ ಕಚೇರಿಗಳು ಮತ್ತೊಂದು ಏನೂ ಇಲ್ಲ. ಯಾಕೆಂದರೆ ಯಾವುದೇ ಅಧಿಕಾರಿಗಳು ಯಾವುದೇ ಚಳುವಳಿಗೂ ಎದುರೋದಿಲ್ಲ, ರಾಜಕಾರಣಕ್ಕೂ ಎದುರೋದಿಲ್ಲ. ಭ್ರಷ್ಟಾಚಾರ ಅನ್ನೋದು ಎಲ್ಲ ಕಚೇರಿಗಳಲ್ಲೂ ತುಂಬಿ ತುಳುಕಾಡ್ತಿದೆ. ನಮ್ಮ KR ಪೇಟೆ ತಾಲೂಕು MLA ಜ್ಞಾನ ಇಲ್ಲ, ಪಾಂಡವಪುರ ತಾಲೂಕು MLA ಜ್ಞಾನ ಇಲ್ಲ, ನಾಗಮಂಗಲ ತಾಲೂಕು MLA ಜ್ಞಾನ ಇಲ್ಲ, ಮಂಡ್ಯ ತಾಲೂಕು MLA ಜ್ಞಾನ ಇಲ್ಲ. ಅಂದರೆ ಜನ ಓಟ್ ಹಾಕಿಲ್ವಾ? ನಮಗೆ ಅನುಮಾನ ಸ್ಟಾರ್ಟ್ ಆಗಿದೆ. ಏನು ಅನುಮಾನ ಸ್ಟಾರ್ಟ್ ಆಗಿದೆ ಅಂದರೆ, ಇವರೇನಾದರೂ ತಮಿಳ್ನಾಡು ರೈತರ ಪರವಾಗಿದ್ದಾರೋ ಕರ್ನಾಟಕದ ರೈತರ ಪರವಾಗಿದ್ದಾರೋ ಅಂತ ಅನುಮಾನ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಸಭೆ ಸಮಾರಂಭದಲ್ಲಿ ಯಾವುದೇ ಹೇಮಾವತಿ ಡ್ಯಾಮ್ನ ವಿಚಾರ, ನೀರಿನ ವಿಚಾರ ಮಾತಾಡೋದಿಲ್ವಲ್ಲ. ಇಲ್ಲಿ ನಮ್ಮ ಅಭಿವೃದ್ಧಿ ಏನು ಹೋದ ಸರಿ ಸರ್ಕಾರದ ಅನುದಾನ ಬರ್ತಲ್ಲ,
ಆದರೆ ಅರ್ಧಕ್ಕೆ ಕೆಲಸ ಆಯ್ತಾ ಇರೋದು. ಹೇಮಗಿರಿ ರೋಡ್ ನೋಡ್ಕೊಂಬನ್ನಿ, ಅದು ಪೂರ ಡಂಬರೀಕರಣ ಆಗದೆ ಅಂತ ಬಿಲ್ ಆಗದೆ. ಸದ್ಯ ನಾನೀಗ ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಜನ ಇದ್ರೆ ಮಾತಾಡ್ತೀನಿ. ಸರ್, ನಿಮ್ಮ ಗ್ರಾಮಗಳಲ್ಲಿ ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ? ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ಈಗಾಗಲೇ ಹಲವಾರು ರೋಡುಗಳನ್ನ ಸಂಪೂರ್ಣವಾಗಿ ಜಲಜೀವನ್ ಮಿಷನ್ ಬಂದ್ಬಿಟ್ಟು ಓಡಾಡ್ದಂಗೆ ಆಗೋಗ್ಬಿಟ್ಟೈತೆ. ಸಂಪೂರ್ಣವಾಗಿ ಕಟ್ ಮಾಡಿಬಿಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಹೇಳ್ಬೇಕು ಅಂದರೆ ನಮ್ಮ ಹೊಸಳು ಗ್ರಾಮದಲ್ಲಿ ಈ ಹಬ್ಬ ಉಣ್ಮೆ ಬರ್ತದ್ರು ಶಾಪ ಏನೋ ಕಣ್ರಿ, ನೀರಿಂದ ಪ್ರಾಬ್ಲಮ್ಮು. MLA ಅಂದರೆ ಅವರು ಸಹ ಪುರಸಭೆ ಅವ್ರು ಮಾಡ್ತಾರೆ ಅಂದರೆ ಅವ್ರಿಗೆ ಕಿವಿಗೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾವ ಕೆಲಸ ಆಯ್ತದ ಎಲ್ಲ ದೊಡ್ಡವ್ರು ತಿನ್ಕೊಂಡು ಹಾಳಾಗೋಯ್ತಾ ಕುಂತವ್ರೆ. ನಮ್ಗೆ ಏನು ಕೊಟ್ಟಿದ್ದಾರೆ ಹೇಳಿ? ನಮ್ಮನೆ ಚಿರಂಡಿನೆಯ ಮುಂದೆನೂ ಬ್ಲಾಕು ಹಿಂದೆನೂ ಬ್ಲಾಕು, ಸಖತ್ತು ಗೊಚ್ಚೆ. ನಮಗೂ ಹೇಳಿ ನಮ್ಮದು ಸಾಕ್ಷಿ ಬಿಡು, ಪಂಚಾಯತಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಬರೀ ಗ್ಯಾರಂಟಿ ಪಾರಂಟಿ ಅಂತ ಮಾಡ್ಕೊಂಡೆ ಏನು ಪ್ರಯೋಜನ. ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಇಲ್ಲಿ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು MLA ಅವ್ರಿಗೆ? ನಾವು 10ಕ್ಕೆ 8 ಕೊಡ್ತೀವಿ ಗ್ಯಾರಂಟಿಯ. ರಾಜ್ಯ ಸರ್ಕಾರಕ್ಕೆ 10ಕ್ಕೆ ಎಷ್ಟು ಕೊಡ್ತೀವಿ? 10ಕ್ಕೆ 0 ಕೊಡಕ್ಕಿಲ್ಲ ನಾವು. ಈಗ 2000 ಅವ್ರು ತಾತರ ಲೇಡೀಸ್ ಅವ್ರು ಖರ್ಚು ಮಾಡ್ಕೊತಾರೆ. ಗಂಡಸ್ರು 2000 ಕೊಟ್ರೆ, ಗಂಡಸ್ರು ಎಣ್ಣೆ ಕೊಟ್ರೆ 3000 ಸಾಲದೇ ಇಲ್ಲ ಅವ್ರಿಗೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರ ಹುಟ್ಟೂರು ಬೂಕನಕೆರೆ ಗ್ರಾಮದಲ್ಲಿದ್ದೇನೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ? ಯಾವುದೂ ಆಗಿಲ್ಲ ಸ್ವಾಮಿ. ತಗೊಂಬರ್ಬೇಕು ಅನ್ನೋದನ್ನ ಯಾಕೆ ಕೊಡಕ್ಕಿಲ್ಲ? ಒಬ್ಬ MLA ಗೆ ಇಷ್ಟು ಕೋಟ ಇಷ್ಟು ಲಕ್ಷ ಅಂತ ಇದ್ದೇ ಇರ್ತದೆ. ತಗೊಂಬಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ಇದಾಯ್ತು ಹುಡುಗರುಗಳೇ ಬಂದೆ ನೋಡಿಕಿಲ್ಲ. ನನ್ನ ಮಕ್ಕಳು ಎಲ್ಲ ಅಲ್ಲಿ ವಿಧಾನಸೌಧದಲ್ಲಿ ಕುಂತ್ಕೊಂಡು ಕಾಲಾಡ್ಸ್ಕೊಂಡು ಹುಡುಗಿರ್ದು ಮಾತಾಡ್ಕೊಂಡು ಅದು ಇದು ಸಾಯ್ತಾವ್ರೆ. ಹನಿದು ಬೀಳೋದು ಹೋಗೋದು. ಎಲ್ಲಿ ಬಂದಿದ್ದಾರೆ ಅವರು? ಎಲೆಕ್ಷನ್ ಆಯ್ತಲ್ಲ, ಯಾವ ಬಂದು ಏನರಪ್ಪ ನಿಮ್ಮ ಯೋಗಕ್ಷೇಮ ಅಂತ ಕೇಳಿದಾರ? ಅವ್ರು ಗುದ್ದಾಡ್ಕೊಂಡು ಇವ್ರದ್ದು ಅವ್ರು ಎತ್ತಾಡ್ತಾರೆ. ನಂದು 500 ಕೋಟಿ 1000 ಕೋಟಿ ಅನ್ಕೊಂಡು ಬಡ್ಡೆತ್ತವು. ಜನಗಳಲ್ಲಿ ಓಟ್ ಹಾಕೊಂಡು ಸಾಯ್ತಾವೆ. ನಾವು ಈಗ ಎಡ್ತಿ ಕಟ್ಕೊಂಡಿವ್ನಿ. ನಾನು ಅವ್ಳು ಸಾಕಕ್ಕೆ ಗೊತ್ತಿಲ್ವ ನಮಗೆ? ಇವ್ರು 2000 ಕೊಟ್ಬಿಟ್ಟು ನಮ್ಮ ಮೇಲೆ ಬರೆ ಹಾಕಕ್ಕೆ 100 ರೂಪಾಯಿ ಇದ್ದದ್ದು ಎಣ್ಣೆ 150. ಇನ್ನು ತಾಲೂಕು ಆಫೀಸ್ಗೆ ಹೋದ್ರೆ 10 ರೂಪಾಯಿ ಚಾಪಾಕಾಗ್ದ 100 ರೂಪಾಯಿ 110 ರೂಪಾಯಿ 500 1000. ಏನು ಮಾಡಿದಾರೆ ಅವರು? ಯಾವ ಮಂಜು ಅದು ಓಟ್ ಹಾಕಕ್ಕೆ ಬರ್ತಾರೆ ಕೇಳಕ್ಕೆ. ಯಾರು ಅವ್ರ ಕಡೆ ಇರೋರು ದುಡ್ಡು ಇಸ್ಕೊಂಡು ಅವ್ರು ಕೊಟ್ಟಿರೋ ಸ್ವಾಮಿ ಇವ್ರು ಕೊಟ್ಟಿರೋ ಸ್ವಾಮಿ ಅಂತ ಇಲ್ಲ ಅಂತಾರೆ. ದುಡ್ಡು ಮಾಡಿಕೊ ಮನೆತಾವಿರ್ತಾರೆ ಅವರು. ಕೆಲಸ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ಸ್ಪಂದಿಸ್ತಾರೆ. ಅವಳಿ ಜನಗಳ ಸಮಸ್ಯೆ ಕೇಳ್ತಾರೆ? ಹೌದು, ಸ್ಪಂದಿಸ್ತಾರೆ. ಆ ಥರನೇ ಇಲ್ಲ, ತುಂಬಾ ಒಳ್ಳೆ ವ್ಯಕ್ತಿ MLA. ಈಗ ಶಾಸಕರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಶಾಸಕರಿಗೆ 10 ಮಾರ್ಕ್ಸ್ಗೆ 8 ಮಾರ್ಕ್ಸ್ ಕೊಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಡ್ತೀರಿ? ರಾಜ್ಯಕ್ಕೆ ಅವ್ರಿಗೆ ನಾವು ಇಲ್ಲಿ ಹಣ ಬಿಡುಗಡೆ ಮಾಡ್ತಾ ಇರೋಲ್ಲ 0 ಕೊಡ್ತೀವಿ. ಕೆಲಸ ಕಾರ್ಯ ಯಾವ್ದು ಆಗ್ತಾ ಇಲ್ಲ. ಬರೀ ಕೆರೆ ಕಡೆ ನೀರು ತುಂಬಸಕ್ ಆಗ್ತಾ ಇಲ್ಲ ಇವ್ರ ಕೈಲಿ. ರಾಜ್ಯ ಸರ್ಕಾರಕ್ಕೆ ನಾವು 0ನೇ ಕೊಡ್ತೀವಿ. ಅದು ನಮ್ಗೆ ಅನುಕೂಲ ಏನು ಆಗ್ತಾ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸ್ಪಷ್ಟ ವಿಶೇಷ ಕಾರ್ಯಕ್ರಮ ಇವತ್ತು KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು. ಈಗಾಗಲೇ ಹಲವಾರು ಹಳ್ಳಿಗಳು, KR ಪೇಟೆ ಪಟ್ಟಣ ಇಲ್ಲೆಲ್ಲವನ್ನು ಕೂಡ ಸುತ್ತಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಇನ್ನು ಇಲ್ಲಿನ ಶಾಸಕರಾದಂಥ HD ಮಂಜು ಇದೀಗ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು ನ್ಯೂಸ್ ಫಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನರ ಅಭಿಪ್ರಾಯ ಸಂಗ್ರಹಿಸಿದೆ. ಬಹುತೇಕರು ಹೇಳ್ತಾ ಇರುವಂಥದ್ದು ಶಾಸಕರಿಗೆ ಅನುದಾನ ಬರ್ತಾರೆ, ಕೆಲಸ ಯಾವ ರೀತಿ ಮಾಡ್ತಾರೆ ಅಂತ. ನೀವೇನು ಹೇಳ್ತೀರಾ ಸರ್ ಡೆವಲಪ್ಮೆಂಟ್ ಬಗ್ಗೆ ಕ್ಷೇತ್ರದ? ಚುನಾವಣಾ ಪೂರ್ವದಲ್ಲಿ ತುಂಬ ಆಶೆಗಳಿಟ್ಕೊಂಡು ತುಂಬ ಹುಮ್ಮಸ್ಸಿಂದ ಹೋದ್ವಿ. ಇವತ್ತು ಸರ್ಕಾರ ಹೇಳಿ ಕೇಳಿ ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಯಾತಕ್ಕಾಗಿ ವಿಚಾರ ಗೊತ್ತಿಲ್ಲ. ಇವತ್ತು ಈ ವರ್ಷವೂ ಸಹ 1,16,000 ಕೋಟಿ ಸಾಲ ಮಾಡಿದ್ದಾರೆ. ಸುಮಾರು 6 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಾವೇನು ಮೂಲಭೂತ ಸೌಕರ್ಯಗಳು ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಡುವಂಥ ಒಂದು ಕ್ಷೇತ್ರ ಇದೆ. ಅದಕ್ಕೆ ಯಾವುದೇ ರೀತಿ ಅನುದಾನಗಳು ಕೊಡ್ತಾ ಇಲ್ಲ. ಪ್ರತಿ ಔಷಧದಲ್ಲೂ ಸಹ ಚರ್ಚೆ ಮಾಡ್ತಾ ಇದ್ದೀನಿ ಆ ವಿಚಾರದಲ್ಲಿ. ಪ್ರತಿ ಔಷಧ ಒಂದೇ ಉತ್ತರ, ಅನುದಾನದ ಲಭ್ಯತೆಯ ಆಧಾರದ ಮೇಲೆ ನಿಮಗೆ ಅಭಿವೃದ್ಧಿಗೆ ಅದಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊನೆಗೆ ಅಂತಿಮವಾಗಿ ಚೀಫ್ ಸೆಕ್ರೆಟರಿಗೆ ಅಂತಿಮ ಮನವಿ ಕೊಟ್ಟಿದ್ದೆ. ಅವರು ಎಸ್ಟಿಮೇಷನು ಸಹ ತರಿಸ್ಕೊಂಡಿದ್ದಾರೆ. ಇವತ್ತು ಫೈನಾನ್ಸಲ್ಲಿ ಅನುದಾನ ಇಲ್ಲ ಅಂತಂದ್ಬಿಟ್ಟು ಫೈನಾನ್ಸ್ ಇಲಾಖೆ, ಆರ್ಥಿಕ ಇಲಾಖೆ ಅದನ್ನು ನಿಜ ವಾಪಸ್ ಕಳಿಸಿದೆ ಅನುದಾನ. ಇವತ್ತು ನಾನು ಅಧಿಕಾರಿಗಳ ವಿಶ್ವಾಸ ತಗೊಂಡು ಅವರು ನಿರಂತರ ಸಂಪರ್ಕ ಇಟ್ಕೊಂಡು ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಡೆವಲಪ್ಮೆಂಟ್ಸ್ ವಿಚಾರದಲ್ಲಿ ನನಗೆ ತೃಪ್ತಿಯಾಗಿ ಕೆಲಸ ಮಾಡಿಲ್ಲ. ಇವತ್ತು ಆ ವಿಚಾರದಲ್ಲಿ ಇವತ್ತು ಸಹಕಾರ ಕೊಡ್ತಾ ಇಲ್ಲ. ಆ ವಿಚಾರ ನೇರವಾಗಿ ಅದನ್ನು ಎಲ್ಲಿ ಬೇಕಾದ್ರೂ ಅದನ್ನು ಜಗಜ್ಜಾಹಿರ ಓಪನ್ ಆಗಿ ಹೇಳಲಿಕ್ಕೆ ರೆಡಿಯಾಗಿದೆ. ಟೋಟಲಿ ಹೇಳ್ಬೇಕಂದ್ರೆ ಒಂದು 70-80 ಕೋಟಿ ಡೆವಲಪ್ಮೆಂಟ್ಸ್ ಬಂದಿದೆ. ಗುಡೇವಸಳ್ಳಿ ಏತ ನೀರಾವರಿಗೆ ಸಂಬಂಧಪಟ್ಟಂಗೆ ಒಂದು 60 ಕೋಟಿ ಈಗ ಹೆಚ್ಚುವರಿ ಲೈನ್ ಎಸ್ಟಿಮೇಷನ್ ಕ್ಲಿಯರ್ ಆಗಿದೆ. ಅದು ಆಗುತ್ತೆ. ನಮ್ಮದಲ್ಲಿ 48 ಕೋಟಿ ಪ್ಲಸ್ ಅಲ್ಲೊಂದು ಮುಂದೆ 2ನೇ ಹಂತಕ್ಕೆ ಒಂದು 30 ಕೋಟಿ, ಒಂದು 70 ಕೋಟಿ ಆಗ್ಬೋದು. ಒಂದು ಅಂತಿಮ ಹಂತಕ್ಕೆ ಹೋಗಿದೆ. ಜನರಿಗೆ ಯಾವ ಭರವಸೆ ಕೊಡ್ತೀರಿ? ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ? ಈಗ ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದು ಇಷ್ಟನೇ,
ಬಂದಂಥ ಆದಾಯನ ಗ್ರಾಮೀಣ ಪ್ರದೇಶಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ಮೂಲಭೂತ ಇಲಾಖೆಗಳಿಗೆ ಏನು ಬೇಸಿಕಲಿ ನೀಡ್ಸ್ ಇದೆ, ಕೃಷಿ, ಶಿಕ್ಷಣ, ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಒಂದು ಸರ್ಕಾರ ಹೆಚ್ಚು ಗಮನ ಕೊಡಬೇಕು, ನೀರಾವರಿಗೆ ಹೆಚ್ಚು ಗಮನ ಕೊಡಬೇಕು. ನಾನು ಮೇಜರ್ ಆಗಿ ಉದ್ಯೋಗದ ಕಡೆ ಹೆಚ್ಚು ಮೇಜರ್ ಇಂಡಸ್ಟ್ರಿಗಳು ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೆ. ನನ್ನ ಪ್ರಯತ್ನ ಇವತ್ತು ನಿರಂತರವಾಗಿದೆ. ಸರ್ಕಾರ ಹೇಳೋದಿಷ್ಟೇ. ಇವತ್ತು ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಒಂದು ಸ್ಟೀಲ್ ಕಂಪ್ನಿನ ಓಪನ್ ಮಾಡಲಾಗಿ ಸುಮಾರು 25ರಿಂದ 30 ಲಕ್ಷ ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯಾಯಿತು. ರಾಜಕೀಯ ದ್ವೇಷವನ್ನು ಮರೆತು ಮೂಲಭೂತ ಸೌಕರ್ಯಗಳು ಒತ್ತು ಕೊಟ್ಟರೆ, ಒಂದು ಇಂಡಸ್ಟ್ರಿಗೆ ಹೆಚ್ಚು ಗಮನ ಕೊಟ್ಟರೆ ಇವತ್ತು ಇಂಡಸ್ಟ್ರಿ ಓಪನ್ ಆಗಿ ನಿರುದ್ಯೋಗ ಸಮಸ್ಯೆ ಬಗೆಹರಿತದೆ. ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ HMT ಇಂಡಸ್ಟ್ರಿ ಇಷ್ಟಿನ ತನಕ ಇರಲಿಲ್ಲ. ಯಾವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಪುನರುಜ್ಜೀವನಗೊಳಿಸ್ತೀವಿ, ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಯಾವಾಗ ಹೇಳಿದ್ರು ಆವಾಗ ಅದು ಫಾರೆಸ್ಟ್ ಅಂತ ಬಂತು. ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ಇದೇನು ಹೇಳ್ತೀವಿ? ದ್ವೇಷತನ ಇದು. ಅಭಿವೃದ್ಧಿ ಮಾಡುವಂಥ ಕೇಂದ್ರ ಸಚಿವರಿಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವವನ್ನು ಅವ್ರು ಸಹಕಾರ ಪಡ್ಕೊಂಡು ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇಂದ್ರದ ನೆರವನ್ನು ತಗೊಳ್ಳಿ ಅಂತ ಸರ್ಕಾರವನ್ನು ಆಗ್ರಹಪಡಿಸಿ. ಇದಿಷ್ಟು KR ಪೇಟೆ ಶಾಸಕರಾದಂಥ HD ಮಂಜು ಅವರ ಮಾತಾಗಿರುವಂಥದ್ದು. ಶಕ್ತಿ ಮೀರಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಕ್ಷೇತ್ರದ ಮತದಾರರು ಯಾರು ಕೂಡ ಧೃತಿಗೆಡಬೇಡಿ. ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತೀನಿ ಎಂಬ ನಿಟ್ಟಿನಲ್ಲಿ ಭರವಸೆಗಳನ್ನು, ವಿಶ್ವಾಸದ ನುಡಿಗಳನ್ನು ಈ ಕ್ಷೇತ್ರದ ಮತದಾರರಿಗೆ ತಿಳಿಸ್ತಾ ಇರುವಂಥದ್ದು. ಇದಿಷ್ಟು ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿರುವಂಥದ್ದು. ರಾಜ್ಯ ಸರ್ಕಾರ ಅನುದಾನವನ್ನೇ ಕೊಡ್ತಾ ಇಲ್ಲ, ಆ ನಿಟ್ಟಿನಲ್ಲಿ KR ಪೇಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವೇ ಆಗ್ತಾ ಇಲ್ಲ ಎಂಬುದು ಬಹುತೇಕ ಜನರ ಅಭಿಪ್ರಾಯ ಆಗಿದೆ. ಇನ್ನೊಂದಷ್ಟು ಮಂದಿ ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಜನರ ಕೈಗೆ ಸಿಗ್ತಾ ಇಲ್ಲ, ಕೈಗೆ ಸಿಕ್ಕಿದ್ರೂ ಅಭಿವೃದ್ಧಿ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ ಎಂಬುದು ಜನರ ಮಾತಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಶಾಸಕ HD ಮಂಜು ಅವರು ಕೂಡ ತನಗೆ ಅನುದಾನ ಸಿಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸುವುದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ ಎಂಬ ಒಂದು ಅಳನನ್ನ ನ್ಯೂಸ್ ಫಸ್ಟ್ ಮುಂದೆ ತೋಡ್ಕೊಳ್ತಾ ಇರುವಂಥದ್ದು. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.